ಬಳಕೆಯೇ PHP ಯೋಜನೆಯ ಪ್ರಮುಖ ಅಂಶವಾಗಿರುವುದರಿಂದ ಮುಂದಿನ 60 ವರ್ಷ ಸೋಲಾರ್ ಮತ್ತು ಗಾಳಿಯಿಂದ ಉತ್ಪಾದನೆಯಾಗುವ ವಿದ್ಯುತ್ ಈ ಪ್ರಾಜೆಕ್ಟ್ ಬಗ್ಗೆ ಈ ಯೋಜನೆ ಹಿನ್ನೆಲೆ ಏನಕ್ಕೆ ಯೋಜನೆ ಬೇಕಾಗಿತ್ತು ಪರಿಸರ ನಿರ್ವಹಣಾ ಯೋಜನೆ, ಪುನಃಸ್ಥಾಪನಾ ಮತ್ತು ಪುನರ್ವಸತಿ ಯೋಜನೆ, ಕಾರ್ಪೊರೇಟ್ ಪರಿಸರ ಹೊಣೆಗಾರಿಕೆ, ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ, ಪರಿಸರ ನಿಗಾ ವಹಿಸುವ ಕಾರ್ಯಕ್ರಮ ಯೋಜನಾ ಭಾರತ ಸರ್ಕಾರವು ಮುಗಿಸಲು ಹಂಗೆ ಹೋಗ್ಬಿಡ್ತಾರೆ ಅಂತ ಹೇಳಿ. ನಮಸ್ತೆ ನಮಸ್ತೆ ಮನವಿ ಮಾಡಿದ್ದೇವೆ, ಈ ಜಾಗ ಸಾಕಾಗುವುದಿಲ್ಲ. ಅವಕಾಶ ಕೊಡಬೇಕು. ಬಾಳ ಕೆಟ್ಟಿದೆ. ಈ ಯೋಜನೆ ವಿವರ, ಈ ಯೋಜನೆಯಲ್ಲಿ ಏನೇನು ಬರುತ್ತೆ ಅಂತ ಇಲ್ಲಿ ಮೇಲಿನ ಜಲಾಶಯ ಪೇಪರ್ ಕೊಡುವುದು, ಆಮೇಲೆ ಕೆಳಗಿನ ಜಲಾಶಯವಾಗಿ 2 ಅಸ್ತಿತ್ವದಲ್ಲಿರುವ ಅಣೆಕಟ್ಟುಗಳು ಬೆಳಕಿಗೆ ಬರುವುದು. ಇದರಲ್ಲಿ ನಮಗೆ 2 ಇಂಟೇಕ್, 2 ಫಿಲ್ಟರೇಜ್ ಟನಲ್, 2 ಸರ್ಫ್ ಶಾಫ್ಟ್, 4 ಪ್ರೆಷರ್ ಶಾಫ್ಟ್, 4 ಪ್ರೆಷರ್ ಶಾಫ್ಟ್ ಇಂದ 8 ಪ್ರೆಷರ್ ಶಾಫ್ಟ್ ಆಗಿ ವಿಭಜನೆಯಾಗಿ ಇದೆ. ಆಮೇಲೆ ಇಲ್ಲಿಂದ ಉತ್ಪತ್ತಿ ಆದ ಮೇಲೆ ಆ ನೀರನ್ನು TRT ಟೇಬಲ್ಸ್ ಟನಲ್ ಮೂಲಕ ನಾವು ಏರ್ಸೋಬಾ ಜಲಾಶಯಕ್ಕೆ ಹರಿಸ್ತೀವಿ. ಇಲ್ಲಿ ನಮಗೆ ಒಟ್ಟು ಸುಮಾರು ಒಟ್ಟು ನಮಗೆ 2000 ಮೆಗಾವಾಟ್ ಇಲ್ಲಿ ಮಾಡಬಹುದು. ಇಲ್ಲಿ ನಾವು ಇನ್ನೊಂದು 2 ಹೆಚ್ಚುವಾಗುತ್ತೆ. ಆ ಕಲ್ಲುಗಳನ್ನೇ ಜಲ್ಲಿಕಲ್ಲು ಮತ್ತು ಎಂಸ್ಯಾಂಡ್ ಆಗಿ ಬಳಕೆ ಮಾಡಲಾಗುವುದು. ಗಡಿ ಭಾಗವಾಗಿರುತ್ತೆ. ಇಲ್ಲಿ ಕೆಳಗಿನ ಬಲಭಾಗದಲ್ಲಿ ಕಳಕಳ ಜಲಾಶಯ ಇದೆ, ಮೇಲಿನ ಎಡಭಾಗದಲ್ಲಿ ಮತ್ತೆ ಇಲ್ಲಿ ಬೇರೆ ಬೇಕಾದ ಸ್ಥಳಗಳೆಲ್ಲ ತಾವು ಗಮನಿಸಬಹುದು. ಇನ್ನು ಇಲ್ಲಿ ಏನೇನಾಗಿದೆ ಅಂತ ಅಂದ್ರೆ ಜನರಲ್ ಸಾಮಾನ್ಯ ಮಾಹಿತಿ. ಆ ನೀರನ್ನು ಕೆಳಗಿನ ಭಾಗಕ್ಕೆ ಪ್ರತಿ ವರ್ಷ 200 TMC ನೀರನ್ನು ಬಿಡ್ತಾ ಇರ್ತೇವೆ. ಈ ಯೋಜನೆಗೆ ಬೇಕಾಗಿರೋ ನೀರಿನ ಬಳಕೆ ಬರೀ 0.37 TMC, ಅರ್ಧ TMCಗಿಂತ ಕಡಿಮೆ ಇರುತ್ತೆ. ಇನ್ನು ಏನು ಇನ್ನೂ ನಂತರ ಕೆಳಭಾಗ ಏನು ರಿವರ್ ಕೋರ್ಸ್ ಹೋಗಿ ಸಮುದ್ರ ಸೇರಲಿದೆ.